GoPro Hero 10 ಬ್ಲ್ಯಾಕ್ ಆ್ಯಕ್ಷನ್ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಅವ್ರು 2 ವರ್ಷಗಳಿಂದ ತಗೋಬೇಕಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಈ ಕ್ಯಾಮ್ರಾ ತಗೋಷ್ಟು ದುಡ್ಡು ನನ್ನ ಹತ್ರ ಇದ್ದಿದ್ದೆ. ನನ್ನ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಒಂದು ಪ್ರಾಡಕ್ಟ್ನ ಇದೇ ಫಸ್ಟ್ ಟೈಮ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಎಷ್ಟು ರೇಟಲ್ಲಿ ಸಿಕ್ತು ಅಂತಂದರೆ 34,090 ರೂಪಾಯಲ್ಲಿ ಸಿಕ್ತು. ಅವತ್ತೊಂಚೂರು ಕಮ್ಮಿ ಆಗಿತ್ತು. ನಾನು ಪ್ಲೇಸ್ ಬೆಟ್ ಮಾಡಿದಾಗ ಅಮೆಝಾನಲ್ಲಿ ಪ್ಲೇಸ್ ಬೆಟ್ ಮಾಡಿದಾಗ ಅವತ್ತು ರೇಟ್ ಒಂಚೂರು ಕಮ್ಮಿ ಆಗಿತ್ತು. ಸೊ ಇವತ್ತು ಟುಡೇ 36,000 ಇದೆ. ಹಾಗೆ ವೇರಿಯೇಷನ್ ಆಗ್ತಿರುತ್ತೆ. ಮತ್ತು ಯಾವತ್ತಾದ್ರು ಮತ್ತು ನಾಳೆ ಅಥವಾ ನಾಡ್ದು ಕಮ್ಮಿನೂ ಆಗ್ಬೋದು ಅಥವಾ ಹೆಚ್ಚಿಗೂ ಕೂಡ ಆಗ್ಬೋದು. 34,000 ಇದೆ ಅಂತಂದರೆ ಅಮೇರಿಕಲ್ಲಿ ತೊಗೊಂಡ್ರೆ ನಿಮಗೆ 25,000ದಲ್ಲೇ ಸಿಗುತ್ತೆ. ಇಲ್ಲಿ 35,000 ಅಂತ ಅಂದ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ. ಲಿಟ್ರಲಿ ಹೇಳ್ಬೇಕಂದ್ರೆ USA ದಲ್ಲಿ 25,000ಗೆ ಸಿಗುತ್ತೆ ನಿಮಗೆ ಅಲ್ಲಿ. ಸೊ ಯಾಕಂದರೆ ಅದು USA ಪ್ರಾಡಕ್ಟ್ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಭಾಳ GST ಅದೆಲ್ಲ ಹಾಕಿ ಇವ್ರದ್ದೊಂಚೂರು ರೇಟ್ ಹಾಕಿ ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಬಟ್ ನೀವೇನಾದ್ರು USA ತಗೊಂಡ್ರೆ ಭಾಳ ಕಮ್ಮಿಯಾಗಿ ಚೀಪ್ ರೇಟಲ್ಲಿ ಸಿಗುತ್ತೆ. ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೆ ಅಮೇರಿಕಾದಲ್ಲಿದ್ದರೆ ನೀವು ಫೋನ್ ಮಾಡಿ ತಗೊಳ್ಳಿ. ಫೈನಲಿ GoPro Hero 10 GoPro ಇದೆ, ಬ್ಯಾಟ್ರಿ ಇದೆ, ಕನೆಕ್ಟರ್ ಮೌಂಟ್ ಇದೆ, ಮೌಂಟ್ ಬ್ಯಾಕ್ ಸೈಡ್ ಇರೋದಿದೆ, ಕೇಬಲ್ ಇದೆ ಮತ್ತು ಪೌಚ್ ಇದೆ. ಇಲ್ಲಿ ಕೊಟ್ಟಿರೋ ಪ್ರಕಾರ ನೋಡೋಣ. ಇಷ್ಟೆಲ್ಲ ಪ್ರಾಡಕ್ಟು, ಇಷ್ಟೆಲ್ಲ ಅಸೆಸರೀಸು ಇನ್ಸೈಡ್ ಅದಾವೆ ಎಲ್ಲ ನೋಡೋಣ ಒಳಗಡೆ. ಇಲ್ಲಿದೆ ನೋಡಿ ಕ್ಯಾಮ್ರಾ 23 MP 5.3K 60 + 4.K 120 2.7K 240 ಅಂದರೆ ರೆಸಲ್ಯೂಷನ್ ಕ್ಯಾಮ್ರಾ. ಅಲ್ಲಿವರೆಗೆ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಸೊ ಇವಾಗ ನಾವು ನೋಡ್ತಿರೋಂಥ ಯೂಟ್ಯೂಬ್ ಅಥವಾ ನಾವು ಅಪ್ಲೋಡ್ ಮಾಡ್ತಿರೋ ಯೂಟ್ಯೂಬ್ 1080 ಮೊಬೈಲಲ್ಲಿ ಶೂಟ್ ಮಾಡ್ತೀವಿ. ಸೊ ಇದು 5K ಅಂತಂದರೆ 5K ವೀಡಿಯೋನ ರೆಕಾರ್ಡ್ ಮಾಡಿ ನೀವು ಮೊಬೈಲಲ್ಲಿ ಎಡಿಟ್ ಮಾಡಿದ್ರೆ ಅದು ಬರೋದಿಲ್ಲ. ಮೊಬೈಲಲ್ಲಿ ಆ್ಯಂಡ್ರಾಯ್ಡಲ್ಲಿ ಅದು ವರ್ಕೇ ಆಗಲ್ಲ ಗುರು. ಅಷ್ಟು ಮೆಗಾ ಪಿಕ್ಸೆಲಲ್ಲಿ ಅದು ಶೂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದು ಮೊಬೈಲಲ್ಲಿ ನಿಜವಾಗ್ಲೂ 4GB ಅಥವಾ 64GB ಇಂಟರ್ನಲ್ಲು 4GB ರ್ಯಾಮ್ ಇರೋ ಮೊಬೈಲಲ್ಲಿ ಇದು ವರ್ಕೌಟ್ ಆಗಲ್ಲ ಏನೋ ಮೇ ಬಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನು ಚಾಕು ಅಥವಾ ಯಾವುದು ಬೇಕಾಗಿಲ್ಲ, ಕಟಿಂಗ್ ಪ್ಲೇಯರ್ ಬೇಕಾಗಿಲ್ಲ. ಸೊ ಇಲ್ಲಿದೆ, ಬಿಡೋಣ. ಲಿಟ್ರಲಿ ಓಪನ್. ವಾ, ಪೌಚ್ ಇದೆ, ಸಖತ್ತಾಗಿದೆ ಗುರು ಪೌಚು. ಏನೋ ಗುರು ಖುಷಿ ಆಗ್ತಿದೆ ನೋಡಿದರೆ. ಈ ಪ್ರಾಡಕ್ಟ್ ನೋಡಿದರೆ ಏನೋ ಒಂಥರ ಸ್ಮೆಲ್ ಬರ್ತಿದೆ. ಬಟ್ ಅದು ತೆಗ್ದಾಗ ಒಂಥರ ಅದೊಂದು ಫೀಲೇ ಏನೋ ಒಂಥರ ಖುಷಿ ಆಗ್ತಿದೆ. ಸೊ ಬನ್ನಿ ನೋಡೋಣ ಒಳಗಡೆ ಏನಿದೆ ಅಂತ. ಬೈ ಮಿಸ್ಸಾಗಿ ಸೋಪ್ ಏನಾರ ಅಥವಾ ಏನೋ ಒಂದು ಪ್ರಾಡಕ್ಟ್ನ ಇಟ್ಟಿರ್ಬೇಕು. ವಾ ಗುರು, ಓಹ್ ಇಲ್ಲಿದೆ ನೋಡಿ GoPro Hero 10 ಬ್ಲ್ಯಾಕ್. ಓಕೆ, ಇದು GoProದು ಕೇಬಲ್, ಚಾರ್ಜಿಂಗ್ ಕೇಬಲ್ ಇದು. ಮತ್ತೇನಿದೆ ಇಲ್ಲಿ? ಓಹ್, ಬ್ಯಾಟ್ರಿ ಕೊಟ್ಟಿದ್ದಾರೆ, ಬ್ಯಾಟ್ರಿ ಇದೆ. ಓಕೆ, ಬ್ಯಾಟ್ರಿ. ಇದೇನಿದು? ಹೆಲ್ಮೆಟ್ ಹಾಕ್ಕೊಂತಾರಲ್ಲ ಅದು ಮೌಂಟ್ ಅಂತಾರೆ ಇದು, ಮೌಂಟ್. ಸೊ ಇದು ಮೌಂಟ್ಗೆ ಸ್ಟಿಕ್ಕರ್. ಇದು ಮೌಂಟ್ಗೆ ಸ್ಟಿಕ್ ಮಾಡಿಕೊಂಡು ಆ ಮೌಂಟ್ನ ಇದಕ್ಕೆ ಹಾಕ್ಕೊಂಡು ಮೋಟೋ ಲಾಗಿಂಗ್ ಮಾಡೋದು. ಇದು ಸ್ಕ್ರೂ, ಇದು ಕ್ಯಾಮ್ರಾಕ ಅಥವಾ ಸೆಲ್ಫಿ ಸ್ಟಿಕ್ ಏನಿರುತ್ತಲ್ಲ ಅದಕ್ಕೆ ಮತ್ತು GoPro ಕನೆಕ್ಟ್ ಮಾಡೋಕ್ಕೆ ಸ್ಕ್ರೂ ಕೊಡ್ತಾರೆ. ಇದೇನಿದು? ಯೂಸರ್ ಮ್ಯಾನ್ಯಲ್. ಇದು ಸ್ಟಿಕ್ಕರ್, GoProದು ಸ್ಟಿಕ್ಕರು. ನಿಮ್ಗೆ ಎಲ್ಲಿ ಬೇಕಾಗಿಲ್ಲ ಅನ್ಸ್ಕೋಬೋದು. ಇಲ್ಲೇನೋ ಕೊಟ್ಟಿದ್ದಾರೆ ಅಂತೂ. ಇದು ಕೂಡ ಮ್ಯಾನ್ಯಲ್ ರೀತಿಯೇ ಇದೆ. ಬಟ್ ಆದರೆ ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಥರ ಓಪನ್ ಮಾಡಬೇಕು, ಈ ಥರ ಅಂತ ಕೊಟ್ಟಿದ್ದಾರೆ. ನೋಡೋಣ. ಮತ್ತು ಇದೇನು ಗುರು? ಯೂಸರ್ ಮ್ಯಾನ್ಯಲ್. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಸಿಲೆಬಸ್ ಓದಿಲ್ಲ, ಇದು ಯೂಸರ್ ಮ್ಯಾನ್ಯಲ್ ಓದ್ತೀವ. ಸೊ GoPro ಬ್ಯಾಟ್ರಿ ನೋಡು, ಕಂಪ್ನಿ ಬ್ರ್ಯಾಂಡೆಡ್ ಬ್ಯಾಟ್ರಿ ಗುರು. ಇದು ಈ ಥರ ಇದೆ ನೋಡಿ, ಎಷ್ಟು ಚಿಕ್ಕದಿದೆ ಗುರು. ಬಟ್ ಸಾಲಿಡ್ ಇದೆ. ಏನೋ ಒಂಥರ ವೇಟ್
23 MP ಅಲ್ಲಿ 23 ಮೆಗಾ ಪಿಕ್ಸೆಲಲ್ಲಿ ಶೂಟ್ ಮಾಡ್ಬೋದು ಅಥವಾ ವೀಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ 5.3K ವರೆಗೂ ರೆಸೊಲ್ಯೂಷನ್ ಇದೆ, ಇಲ್ಲಿದೆ ನೋಡಿ 5.3K ವರೆಗೂ ರೆಸೊಲ್ಯೂಷನ್ ಇದೆ. ಮತ್ತು 33 ಫೀಟ್ ಡೆಪ್ತ್ ಅಂಡರ್ಗ್ರೌಂಡ್ ವಾಟರ್. ಸೊ ನೀರೊಳಗಡೆ 33 ಫೀಟ್ ಒಳಗಡೆ ಕ್ಯಾಮ್ರಾನ ಯೂಸ್ ಮಾಡ್ಕೋಬೋದು. ಅಲ್ಲಿವರೆಗೆ ಏನಾಗಲ್ಲ, ಅದಕ್ಕಿಂತ ಜಾಸ್ತಿ ಏನಾದರೂ ಹೋದರೆ ಕ್ಯಾಮ್ರಾದೊಳಗಡೆ ನೀರು ಹೋಗಿ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಇರಬಹುದು, ಗೊತ್ತಿಲ್ಲ. ಅಂದರೆ 33 ಫೀಟ್ ಅಂದರೆ 10 ಮೀಟ್ರ್. ಸೊ GP2 ಪ್ರೊಸೆಸರ್ ಇದೆ, ಅದು ಕೂಡ ಸಖತ್ತಾಗಿದೆ. ಸೊ GP2 ಪ್ರೊಸೆಸರ್ ಅದು ಸ್ಪೀಡಾಗಿ ಅದೊಂಥರ ರ್ಯಾಮ್ ಥರ ಇದ್ದಂಗೆ, ಮೊಬೈಲಲ್ಲಿ ರ್ಯಾಮ್ ಹೆಂಗೆ ಸೊ ಆ ಥರ ರ್ಯಾಮ್ ಥರನೇ, ಬಟ್ ಅದೊಂಥರ ಬೇರೆ ಪ್ರೊಸೆಸರ್. ಅದು ಸ್ಪೀಡಾಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಯಾವುದಾದ್ರೂ ಒಂದು ಫೋಟೋನ ಕ್ಲಿಕ್ ಆದ ತಕ್ಷಣ, ಈಗೇನು ಗೋಪುರದೊಳಗಡೆ ಒಂದು ಫೋಟೋ ಕ್ಲಿಕ್ ಆದ ತಕ್ಷಣ, ಶೂಟ್ ಆದ ತಕ್ಷಣ ಆ ಒಂದು ಫೋಟೋನ ಸ್ಪೀಡಾಗಿ ಮೆಮರಿಗೆ ಕನ್ವರ್ಟ್ ಮಾಡೋಕ್ಕೆ, ಮೆಮರಿಗೆ ಮೂವ್ ಮಾಡೋಕ್ಕೋಸ್ಕರ GP2 ಪ್ರೊಸೆಸರ್ ಅಂತ. ಗೋಪ್ರೋ ಈಗಿದೆ ಗುರು, ಗೋಪ್ರೋ ಹೀರೋ 10 ಒಳ್ಳೆ ಸಾಲಿಡ್ ಇದೆ ಗುರು. ವೇಟ್ ಕಾಣ್ತಿದೆ, ಸಖತ್ ವೇಟ್ ಇದೆ. ಬಟ್ ಆದರೆ ಬಿದ್ದರೆ ಹೊಡೆದೋಗೋದಂತರ ಪಕ್ಕ. ಓಕೆ, ಫೈನಲಿ ಸೊ ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ಗೋಪುರ ಒಳಗಡೆ ನಾನು ಕೂಡ ನೋಡಿಲ್ಲ, ಫಸ್ಟ್ ಟೈಮ್ ಇದೆ ನೋಡ್ತಾ ಇರೋದು. ಈ ಸ್ಕ್ರೂನ ಹಾಕಿ ಸೆಲ್ಫಿ ಸ್ಟಿಕ್ನ ಇದಕ್ಕೆ ಹೋಲ್ಡ್ ಮಾಡೋಕ್ಕೋಸ್ಕರ ಇದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಅಯಸ್ಕಂತಿದೆ, ಈ ಥರ ಚಕ್ ಅಂತ ಅಡ್ಕೊಂತ ನೋಡಿ, ಮ್ಯಾಗ್ನೆಟಿಕ್ ಇದೆ ಒಳಗಡೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಸ್ಪೀಕರ್ ಇದೆ, ಈ ಕಡೆ ಸ್ಪೀಕರ್ ಇದೆ, ಎರಡು ಕಡೆ ಸ್ಪೀಕರ್ ಇದೆ, ಈ ಕಡೆ ಸೊ ಒಂದ್ಸಲ ನೋಡ್ಕೊಂಬಿಡಿ ಗೋಪುರ ಹೆಂಗಿದೆ ಅಂತೆ. ಸೊ ಫ್ರಂಟು, ಈ ಕಡೆ ಫ್ರಂಟು, ಇದು ಬ್ಯಾಕು, ಬೋತ್ ಸೈಡು ಗೋಪುರದ್ದು ಸ್ಕ್ರೀನ್ ಇದೆ. ಬಟ್ ಫ್ರಂಟ್ ಸೈಡ್ ಚಿಕ್ಕದಿದೆ, ಬ್ಯಾಕ್ ಸೈಡ್ ತುಂಬ ದೊಡ್ಡದಿದೆ. ಓಕೆ, ಸೊ ಓಪನ್ ಆಯಿತು. ಸೊ ನೋ SD ಕಾರ್ಡ್ ಅಂತ ಇದೆ ನೋಡಿ. ಬಟ್ ಇದನ್ನ ಸ್ವಲ್ಪ ಅಪ್ಡೇಟ್ ಮಾಡಬೇಕು, ಹೊಸದಾಗಿರೋದಲ್ವ. ಸೊ ಇದು ಸ್ಟೆಬಿಲೈಸೇಷನ್ ಇಲ್ಲಿದೆ ನೋಡಿ. ಬೂಸ್ಟಲ್ಲಿ ಇಟ್ಕೊಬೋದು. ಬೂಸ್ಟ್ ಅಂದರೆ ಫುಲ್ ಈ ಥರ ಹಿಂಗೆ ರೊಟೇಟ್ ಮಾಡಿದರೆ ಕ್ಯಾಮ್ರಾ ಸ್ಟೆಬಿಲೈಸ್ ಆಗದೆ ನೀಟಾಗಿ ಬರುತ್ತೆ ವೀಡಿಯೋ. ಸೊ ಇದು ಬೂಸ್ಟಲ್ಲಿ ಇಟ್ಕೊಂಡ್ರೆ ಮೀಡಿಯಮ್ ಇಟ್ಕೋಬೋದು. ಐ ಕೂಡ ಇದೆ. ಸೊ ಫುಲ್ ಆಫ್ ಮಾಡ್ಕೋಬೋದು, ಸ್ಟೆಬಿಲೈಸೇಷನ್ನ ಆಫ್ ಮಾಡ್ಕೋಬೋದು, ಐ ಇಟ್ಕೋಬೋದು, ಫುಲ್ ಸ್ಮೂತಾಗಿ ಇಟ್ಕೋಬೋದು. ಬೂಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ ಆಪ್ಷನ್ ಟೈಮ್ ಲ್ಯಾಪ್ಸ್ ಇದು, ಈ ಕಡೆ ವೀಡಿಯೋ ಬರುತ್ತೆ. ಸೊ ಈ ಕಡೆ ಲಾಸ್ಟ್ ಏನಂದು ಫೋಟೋ ಇದೆ. ಸೊ ಇಟ್ಕೋಬೋದು ಆರಾಮ್. ಆ್ಯಕ್ಟಿವಿಟಿ ಇದೆ, ಸಿನಿಮ್ಯಾಟಿಕ್ ಇದೆ, ಅಲ್ಟ್ರಾ ಸ್ಲೋ ಮೋಷನ್ ಇದೆ, ಬೇಸಿಕ್ 1080 ಇಟ್ಕೊಂಡಿದ್ದೀನಿ ನಾನು. ಓಕೆ, ಇದಾದ ನಂತರ ಫೋಟೋ ಇದೆ ನೋಡಿ, ಈ ಕಡೆ ಫೋಟೋ ಯಾವ ರೀತಿ ತೆಗಿಬೋದು ಫೋಟೋ. ಸೊ ನ್ಯಾರೋ ಇದೆ, ಲೈವ್ ಬ್ರಸ್ಟ್ ಇದೆ. ಅಂದರೆ ಒಂದೇ ಸಾರಿಗೆ ಒನ್ ಟೈಮ್ ಕ್ಲಿಕ್ ಮಾಡಿದರೆ ಒಂದು 10 ಅಥವಾ 20 ಫೋಟೋ ಕ್ಲಿಕ್ ಆಗಿಬಿಡುತ್ತೆ ಸಡನ್ಲಿ, ಚಕ್ ಅಂತ. ಸೊ ಅಷ್ಟಿದೆ. ನೈಟ್ ಫೋಟೋ ಇದೆ, ಇಷ್ಟು ಆಪ್ಷನ್ ಇದೆ. ನೀವು ಇಲ್ಲಿ ನೋಡ್ಬೋದು, ಇದು ವೀಡಿಯೋ ಸ್ಟೆಬಿಲೈಸೇಷನು. ನೀವು ವೀಡಿಯೋನ ಈ ಥರ ಮಾಡಿದರೆ ಸ್ಟೆಬಿಲೈಸ್ ಆಗಬೇಕು. ಮೊಬೈಲಲ್ಲಿ ಏನಾದರೂ ಈ ಥರ ಹಿಂಗೆ ಮಾಡಿದರೆ ಅದೆಲ್ಲ ಅಗಲಾಡ್ತಿರುತ್ತೆ, ವೀಡಿಯೋದಲ್ಲೆಲ್ಲ ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಇದರಲ್ಲಿ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಸ್ಟ್ಯಾಂಡರ್ಡು, ಇದು ಬೂಸ್ಟು. ಈ ಥರ ಲಾಸ್ಟ್ ಬೂಸ್ಟ್ನೇ ಇಟ್ಕೊಂಡು ವೀಡಿಯೋ ಮಾಡ್ಕೋಬೇಕು. ನೀವು ಏನಾದ್ರು ಟ್ರಾವೆಲ್ ಅಥವಾ ಮೋಟೋ ವ್ಲಾಗಿಂಗ್ ಮಾಡ್ತಿದ್ರೆ ಈ ಥರ ಬೂಸ್ಟ್ನ ಅಪ್ಲೈ ಮಾಡ್ಕೋಬೇಕು. ವೀಡಿಯೋನ ಸ್ಟಾಪ್ ಮಾಡ್ಬೇಕಂದ್ರೆ ಇದೇ ಮೇಲ್ ಬಟನ್ನ ಕ್ಲಿಕ್ ಮಾಡಬೇಕಿದೆ. ಕ್ವಾಲಿಟಿ ಆ್ಯಂಡ್ ಅಲ್ಟ್ರಾ ಸ್ಲೋ ಮೋಷನ್ಸ್ ವೀಡಿಯೋಸ್. ಸೊ ಇದನ್ನು ನೀವು ಐ ಮಾಡ್ಕೊಂಡು ಇಟ್ಕೋಬೇಕು. ನಾನು ಐ ಮಾಡ್ಕೊಂಡಿನಿ. ನಿಮ್ಗೆ ಏನಾದರೆ ಈ ಕ್ಯಾಮ್ರಾನ ಇಲ್ಲಿ ಫ್ರಂಟ್ ಸ್ಕ್ರೀನ್ ಏನಾದರೂ ಆಫ್ ಮಾಡಬೇಕಂತಂದರೆ ಇಲ್ಲಿದೆ ಆಪ್ಷನ್ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಆಫ್ ಮಾಡಿದ್ದೀನಿ. ನೀವೇನಾದರೂ ಆನ್ ಮಾಡಬೇಕಂತಂದರೆ ಇದಕ್ಕೆ 101 ಇಟ್ಕೊಳ್ಳಿ, ಅಥವಾ ಸಿನಿಮ್ಯಾಟಿಕಲ್ಲಿ ಇಟ್ಕೊಳ್ಳಿ, ಅಥವಾ ನಿಮಗೆ ಪರ್ಫೆಕ್ಟ್ ಇಮೇಜ್ ಬೇಕಾದ್ರೆ ಇಟ್ಕೊಳ್ಬೋದು. ಸೊ ನಾನು ಇವಾಗ ಆನ್ ಮಾಡ್ಬೇಕಂತಂದರೆ ನಾನು ಇದರ ಇಟ್ಕೊತೀನಿ ಅಥವಾ ಇದರ ಇಟ್ಕೊತೀನಿ. ಸೊ ಇದು ಇಟ್ಕೊಂಡು ಈ ಥರ ಓಕೆ ಮಾಡ್ಕೋಬೇಕು. ಓಕೆ ಮಾಡ್ಕೊಂಡಾದ ನಂತರ ಇದು ಸ್ಕ್ರೀನ್ ಆನ್ ಆಗಿರುತ್ತೆ. ಇಲ್ಲಿ ನೋಡಿ, ಸೊ ಡ್ಯಾಶ್ ಬೋರ್ಡ್ ತೋರಿಸ್ತಿದೆ ಇಲ್ಲಿ ಹಿಂದೆ. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಇದು ತೆಗೆದ್ರೆ ಈ ಥರ ಬರುತ್ತೆ. ಇಲ್ಲಿ ನೋಡಿ, ಓಕೆ.
ಇದಾದ ನಂತರ ನೆಕ್ಸ್ಟ್ ಏನಿದೆ ಮಾಡ್ತಿದ್ರೆ ಮೊಬೈಲಲ್ಲಿ ಎಡಿಟ್ ಮಾಡೋಂಗಿದ್ರೆ 1080 ಇಟ್ಕೊಂಡು ಮಾಡ್ಕೊಳ್ಳಿ. ಅದು 4GB ರ್ಯಾಮ್ಕಿಂತ ಕಮ್ಮಿ ಇರೋಂಥ ಮೊಬೈಲ್ ಏನಾರಿದ್ದರೆ 1080 ಮಾಡಿಕೊಂಡು ನೀವು ಮೊಬೈಲಲ್ಲಿ ಎಡಿಟ್ ಮಾಡ್ಕೋಬೇಕು. ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಏನಾದ್ರು ಇಟ್ಕೊಂಡ್ರೆ ಮೊಬೈಲಲ್ಲಿ ಎಡಿಟು ಕೂಡ ಆಗಲ್ಲ, ಅದು ವೀಡಿಯೋ ಕೂಡ ಓಪನ್ ಆಗೋಲ್ಲ ನೀವು ಏನಾರ ಹೆಚ್ಚಿಗೆ ಕ್ವಾಲಿಟಿಯಲ್ಲಿ ಇಟ್ಕೊಂಡ್ರೆ. ಸೊ ಇದು ವೈಡ್ ಆಪ್ಷನ್ ಇದು. ಸೊ ಇದು ಲೀನಿಯರ್, ಇದು ನ್ಯಾರೋ ಇದ್ದರೆ ಈ ಮೋಡ್ ಆಪ್ಷನ್ ಆನ್ ಮಾಡ್ಕೋಬೋದು. ಇಲ್ಲಿದೆ ನೋಡಿ, ಈ ಥರ ಮೋಡ್ನ ಆಪ್ಷನ್ ಆನ್ ಮಾಡ್ಕೋಬೋದು ಇಲ್ಲಿದೆ. ಸೊ ನನ್ನ ಹತ್ರ ಮೋಡ್ ತೊಗೊಂಡಿಲ್ಲ ಇನ್ನು. ಸೊ ಈ ಥರ ರೀಸೆಟ್, ನೀವು ಏನಾರು ಸೆಟ್ಟಿಂಗ್ಸ್ ಏನಾರು ಗೊತ್ತಾಗಲ್ಲ ಅಂದರೆ ಮತ್ತೆ ರೀಸೆಟ್ ಮಾಡ್ಕೋಬೋದು ಇಲ್ಲಿಬೋದು, ಅಥವಾ ವೈಫೈ ಕೂಡ ಕನೆಕ್ಟ್ ಮಾಡ್ಕೋಬೋದು. ಇದೆ ಕ್ವಿಕ್ ಆ್ಯಪ್, ಅದರಲ್ಲಿ ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು. ಕನೆಕ್ಟ್ ಇನ್ಫಾರ್ಮೇಷನ್ ಅಂತಿದೆ, ಇದು ಗೋಪ್ರೋದು. ಇದು ವೈಫೈ ಬ್ಯಾಂಡು 50 GHz ಬರುತ್ತೆ. ಸೊ ಇವಾಗ 50 GHz ಇದೆ. ವೈರ್ಲೆಸ್ ಕನೆಕ್ಷನ್ನು ಆನ್ ಮಾಡ್ಕೋಬೋದು ಅಥವಾ ಆಫ್ ಮಾಡ್ಕೋಬೋದು. ನಾನು ಆನಲ್ಲಿ ಇಟ್ಟಿದ್ದೀನಿ, ಇಲ್ಲ ಟೈಮ್ ಲ್ಯಾಪ್ಸ್ ಮಾಡಿದ್ದೀನಿ ನೋಡಿ ಈ ಥರ. ಆಫ್ ಮಾಡ್ತಾ ಇದ್ದೀನಿ ಫೈನಲಿ. ಐ ಹೋಪ್ ಎಲ್ಲರಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ GoPro Hero 10ನ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ಥರ ಏನಾದರೂ ಒಂದು ಕಂಟೆಂಟ್ನ ತರ್ತೀನಿ ನೆಕ್ಸ್ಟ್. ಈ GoPro Hero 10 ಬಗ್ಗೆ ಐ ಹೋಪ್ ಎಲ್ಲರಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರಮ್ ಮೈ